ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕುಂಬಳಬಳ್ಳಿ ಅಥವಾ ಗೋವೆ ಬಳ್ಳಿಗಳಿಗೆ ಯಾವ ರೀತಿ ಪರಾಗಸ್ಪರ್ಶ ಮಾಡೋದು, ಯಾವ ರೀತಿ ಕಾಯಿ ಬಿಡೋ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾರ್ಮಲಾಗಿ ಕುಂಬಳಬಳ್ಳಿ ಆಗಿರ್ಬೋದು ಅಥವಾ ಗೋವೆ ಬಳ್ಳಿಗಳಿಗೆ ಎಷ್ಟೇ ಹೂಗಳಾಗ್ತಾಯಿದ್ರು ಕಾಯಿ ಬಿಡ್ತಾ ಇರಲ್ಲ. ಅದನ್ನು ಹೇಗೆ ಕಾಯಿ ಬಿಡೋ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ. ಈಗಾಗಲೇ ಒಂದು ಕಾಯಿ ಬಿಟ್ಟಿದೆ ನೋಡಿ. ಈ ಕಾಯಿ ಬಿಡೋದಕ್ಕೆ ಯಾವ ರೀತಿ ಮಾಡಿದ್ದೀವಿ ಅಂತ ಕೂಡ ಈಗ ತೋರಿಸ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಒಂದು ಕಾಯಿ ಬಿಟ್ಟಿದೆ ಅಂತ. ನೋಡಿ ತುಂಬ ಹೂಗಳಾಗಿದೆ, ಆದರೆ ಕಾಯಿ ಬಿಡ್ತಾ ಇಲ್ಲ. ಅದು ಯಾವ ಥರ ಬಿಡೋದು ಅಂತ ತೋರಿಸ್ತೀನಿ. ಇದರಲ್ಲಿ 2 ರೀತಿ ಹೂಗಳಿರುತ್ತೆ, ಗಂಡು ಹೂವು ಮತ್ತು ಹೆಣ್ಣು ಹೂವು. ಗಂಡು ಹೂವು ನೋಡಿ ಈ ರೀತಿ ಇರುತ್ತೆ, ಕೆಳಗಡೆ ಬರೀ ಹೂವಿನ ಥರ ಇರುತ್ತೆ. ಅದೇ ಹೆಣ್ಣು ಹೂವಾಗಿದ್ದರೆ ನೋಡಿ ಕೆಳಗಡೆ ಯಾವ ಥರ ಇರುತ್ತೆ ಅಂತ ಉಬ್ಬಿಕೊಂಡಿರುತ್ತೆ. ಇದಕ್ಕೆ ಹೆಣ್ಣು ಹೂವು, ಇದು ಗಂಡು ಹೂವು. ನಾನೀಗ ಈ ಗಂಡು ಹೂವನ್ನು ತೆಗೆದುಕೊಳ್ತೀನಿ. ಸುತ್ತಲೂ ಇರೋ ಎಸಳುಗಳನ್ನು ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಎಲೆಗಳನ್ನು ಸುತ್ತಲೂ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇದರಲ್ಲಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಒಂದು ರೀತಿ ರವೆ ಥರ ಇರುತ್ತೆ ನೋಡಿ ಈ ಗಂಡು ಹೂವಲ್ಲಿ. ಈ ಹೆಣ್ಣು ಹೂವು ಯಾವ ಥರ ಇರುತ್ತೆ ಅಂತ ತೋರಿಸಿದ್ದೀನಲ್ಲ, ಈ ಥರ ಇದ್ದರೆ ಈ ಮಧ್ಯ ಜಾಗದಲ್ಲಿ ಇದಕ್ಕೆ ತಾಗಿಸಿ ರವೆ ಥರ ಇರೋದನ್ನು ಇದಕ್ಕೆ ಹಚ್ಚಬೇಕು. ಸ್ವಲ್ಪ ಕೂಡ ಬಿಡಬಾರ್ದು, ಇದರಲ್ಲಿರೋದನ್ನು ಪೂರ್ತಿಯಾಗಿ ಹಚ್ಚಬೇಕು. ನೋಡಿ ಖಾಲಿ ಆಯಿತು. ಈ ರೀತಿ ಮಾಡೋದ್ರಿಂದ ಕುಂಬಳಕಾಯಿ ಅಥವಾ ಗೋವೆಕಾಯಿ ಕೂಡ ಇದೇ ರೀತಿ ಮಾಡ್ಬೋದು. ನಾನು ಕುಂಬಳಬಳ್ಳಿಗೆ ನಿಮಗೆ ತೋರಿಸಿದ್ದೀನಿ. ಈ ರೀತಿ ಮಾಡೋದ್ರಿಂದ ಕಾಯಿ ಕೂಡ ಚೆನ್ನಾಗಿ ಬಿಡುತ್ತೆ, ಒಂದು ಹೂ ಕೂಡ ಹಾಳಾಗಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.